ಇನ್ನು ಸೋನಿಯಾ ಗಾಂಧಿ ಭೇಟಿ ಬಗ್ಗೆ ಸ್ಪಷ್ಟ ಉತ್ತರ ಕೊಡದಂತ ಡಿಕೆ ನನ್ನನ್ನು ಕೂಡ ಊಟಕ್ಕೆ ಕರೆದಿದ್ದಾರೆ, ಊಟಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಸೋನಿಯಾ ಗಾಂಧಿ ಭೇಟಿಯ ಬಗ್ಗೆ ಸ್ಪಷ್ಟವಾಗಿ ಅವರು ಉತ್ತರ ಕೊಟ್ಟಿಲ್ಲ. ನನ್ನನ್ನು ಕೂಡ ಊಟಕ್ಕೆ ಕರೆದಿದ್ದಾರೆ, ಊಟಕ್ಕೆ ಹೋಗ್ತಾ ಇದ್ದೀನಿ, ಇಂದಿರಾ ಭವನದಲ್ಲಿ ಊಟಕ್ಕೆ ಹೋಗ್ತಾ ಇದ್ದೇನೆ, ಊಟಕ್ಕೆ ಹೋದಾಗ ಎಲ್ಲರೂ ಕೂಡ ಸಿಕ್ಕೇ ಸಿಗ್ತಾರೆ ಅಂತ ಡಿಕೆ ಹೇಳಿದ್ದಾರೆ. ದೇವಸ್ಥಾನಕ್ಕೆ ಬಂದಾಗ ಎಲ್ರಿಗೂ ಕೂಡ ಕೈ ಮುಗಿತೇವೆ, ಕುತೂಹಲ ಮೂಡಿಸಿದಂತ ಡಿಕೆ ಶಿವಕುಮಾರ್ ಹೇಳಿಕೆ. ನಾನ್ ನೋಡಪ್ಪ, ನಾಳೆ ಬೆಳಗ್ಗೆ ನಾನು ಮಧ್ಯಾಹ್ನ ಊಟಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಊಟಕ್ಕೂ ಕರೆದಿದ್ದಾರೆ. ಎಲ್ಲಿ? ಇಂದಿರಾ ಭವನಲ್ಲಿ ಊಟಕ್ಕೆ ಹೋಗ್ತೀನಿ. ಊಟಕ್ಕೆ ಹೋದಾಗ ಎಲ್ಲರೂ ನಮ್ಗೆ ಸಿಕ್ಕೇ ಸಿಗ್ತಾರೆ. ಎಲ್ಲ ಇಲ್ಲಿಗೆ ಬಂದು ದೇವಸ್ಥಾನಕ್ಕೆ ಬಂದಾಗ ಎಲ್ಲರಿಗೂ ಕೈ ಮುಕ್ಕೊಂಡು ಹೋಗ್ತಾ ಇರ್ತೀವಿ. ಈಗ ನೋಡಿ, ನಾನು ಇಲ್ಲಿ ಬಂದಿದ್ದೀನಿ ಅಂತ ಅಲ್ಲ, ಇಲ್ಲಿಗೆ ಬಂದಿದ್ದೀನಿ ಅಂತ ತಕ್ಷಣ ನೋಡಿ ನಮ್ಮ ಲೀಡರ್ಗಳೆಲ್ಲ ಹುಡ್ಕೊಂಡು ಬಂದವ್ರು ನಾನು ಭೇಟಿ ಮಾಡೋಕ್ಕೆ. ಹಂಗೆ ಪಾಪ ಎಲ್ಲ ಈ ದೇಶ ರಾಜ್ಯದ ವಿವಿಧ ಮೂಲೆಯಿಂದ ಬಂದವ್ರೆ ನೋಡಿ. ಇಲ್ಲೇ ಕೆಲವರು ತೆಲಂಗಾಣಲ್ಲಿ ಬಂದಿರೋರು ಇದ್ದಾರೆ, ಆಂಧ್ರದಿಂದ ಬಂದವರು ಇದ್ದಾರೆ. ನೋಡಪ್ಪ, ನನಗೆ ಈಗ ಸದ್ಯಕ್ಕೆ ಈಗ ಬಂದಿದ್ದೀನಿ. ನಾನು ನನಗೆ ಇದ್ರ ಜೊತೆಗೆ ನನಗೊಂದು ಕಾಟ ಇದೆ. ನನಗೆ ನನ್ನ ತಮ್ಮಂಗೆ ಇವರು ಅದ್ಯಾವುದೋ ಪೊಲೀಸ್ ಸ್ಟೇಷನ್ ಅವರು ನೋಟಿಸ್ ಕೊಟ್ಟವ್ರೆ. 19 ಒಳಗಡೆ ಬಂದು ನೀವು ನಮಗೆ ಅದೇ ನಾವು ಕೊಡಬೇಕು, ನ್ಯಾಷನಲ್ ಅವಾರ್ಡ್ ದುಡ್ಡು ಕೊಟ್ಟಿದ್ದೆ ನಾವು. ಸೊ ಅದು ಹೇಳಿದ್ದಾರೆ. ಅದು ನಮ್ಮ ಲಾಯರ್ಗೆ ಬರೋಕ್ಕೆ ಹೇಳಿದ್ದೀನಿ. ಸೊ ಮೋಸ್ಟ್ಲಿ ನಾನು ಹೋಗ್ಬೇಕಾಗ್ತದೆ. ನೋಡ್ತೀನಿ. ಫಸ್ಟು ನಮ್ಮ ಲೀಗಲ್ ಫ್ರೆಂಡ್ಸ್ ಎಲ್ಲ ಭೇಟಿ ಮಾಡಬೇಕಲ್ಲ, ನಿಮ್ಮಂಥವ್ರು ಸಲೆಲ್ಲ ತೆಗೆದುಕೊಂಡು ಮಾಡ್ತೀನಿ. ಖುದ್ದಾಗ ಹೋಗಬೇಕಾದ್ರೂ ನಿಮ್ಗೆ ತಿಳಿಸ್ತೀನಿ ನಾನು. ಇದು ಡಿಕೆ ಶಿವಕುಮಾರ್ ಅವರ ಮಾತು. ಇನ್ನು ದೇವರು ಯಾವಾಗ ವರ ಕೊಡ್ತಾರೆ ಅಂತ ಪ್ರಶ್ನೆ ಕೇಳಿದಾಗ, ಅಂದ್ರೆ ದೇವಾಲಯ ಇದ್ದ ಹಾಗೆ ಅಂತ ಪ್ರತಿ ಬಾರಿ ಹೇಳ್ತಾರೆ. ಕಾಂಗ್ರೆಸ್ ಪಕ್ಷ ಅನ್ನೋದೇ ಒಂದು ದೇವಸ್ಥಾನ. ಆದ್ರೆ ದೇವರು ಯಾವಾಗ ವರ ಕೊಡೋದು ಅನ್ನೋ ಪ್ರಶ್ನೆಗೆ ಸುಮ್ಮನೆ ನಕ್ಕು ಡಿಕೆ ಅಲ್ಲಿಂದ ಹೋದ್ರು. ಇಲ್ಲಿ ಕಾಂಗ್ರೆಸ್ ಕಚೇರಿ ದೇವಾಲಯ ಅಂತ ಹೇಳ್ತಿದ್ದಂತ ಡಿಕೆ ಪ್ರತಿ ಸಲವೂ ಕೂಡ ದೇವಾಲಯಕ್ಕೆ ಕೈ ಮುಗಿತಿದ್ದೀರಿ, ಆದ್ರೆ ದೇವರು ವರ ಕೊಡೋದು ಯಾವಾಗ ಅಂತ ಕೇಳಿದಾಗ ಹಾಗೆ ನಕ್ಕು ತಲೆ ಅಲ್ಲಾಡಿಸಿ ಅಲ್ಲಿಂದ ಹೋಗಿದ್ದಾರೆ ಡಿಸಿಎಂ. ಪ್ರತಿ ಸಲನೂ ದೇವಸ್ಥಾನಕ್ಕೆ ಕೈ ಮುಗಿತಿದ್ದೀರಿ, ವರ ಯಾವಾಗ ಕೊಡುತ್ತೆ ದೇವರು? ದೇವರು ವರ ಕೊಡೋದು ಪ್ರತಿ ಸಲನೂ ದೇವಸ್ಥಾನಕ್ಕೆ ಕೈ ಮುಗಿತಿದ್ದೀರಿ, ವರ ಯಾವಾಗ ಕೊಡುತ್ತೆ ದೇವರು? ದೇವರು ವರ ಕೊಡೋದು ಪ್ರತಿ ಸಲನೂ ದೇವಸ್ಥಾನಕ್ಕೆ ಕೈ ಮುಗಿತಿದ್ದೀರಿ, ವರ ಯಾವಾಗ ಕೊಡುತ್ತೆ ದೇವರು? ದೇವರು ವರ ಕೊಡೋದು ಪ್ರತಿ ಸಲನೂ ದೇವಸ್ಥಾನಕ್ಕೆ ಕೈ ಮುಗಿತಿದ್ದೀರಿ, ವರ ಯಾವಾಗ ಕೊಡುತ್ತೆ ದೇವರು? ದೇವರು ವರ ಕೊಡೋದು. ಇನ್ನು ಕಾಂಗ್ರೆಸ್ನಲ್ಲಿ ಪಟ್ಟದಾಟ ಸ್ವಲ್ಪ ತಣ್ಣಗಾಗ್ತಿದೆ ಅಂತ ಅನ್ಕೊಳ್ಬೇಕಾದ್ರೆ ಕೆಲವೊಬ್ಬ ನಾಯಕರ ಹೇಳಿಕೆಗಳು ಮತ್ತೆ ಅದಕ್ಕೆ ಬೆಂಕಿ ಹಚ್ಚೋ ರೀತಿ ಅಂತ ಕೆಲಸ ಆಗ್ತಿದೆ. ಜನವರಿ 6 ಇಲ್ಲ ಜನವರಿ 9ರಂದು ಡಿಕೆ ಸಿಎಂ ಆಗ್ತಾರೆ. ಯಾಕಂದ್ರೆ 6 ಮತ್ತು 9 ಅವರ ಲಕ್ಕಿ ನಂಬರ್ ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ರು. ಆಪ್ತನ ಮಾತಿಗೆ ಗರಂ ಆಗಿರುವಂಥ ಡಿಕೆ ಶಿವಕುಮಾರ್, ಆ ಇಕ್ಬಾಲ್ ಹುಸೇನ್ ಮಾತೆಲ್ಲ ಕೇಳಬೇಡಿ, ಆತನಿಗೆ ಮಾತಿನ ಚಟ, ಏನೇನೋ ಮಾತನಾಡ್ತಾನೆ ಅಂತ ಗರಂ ಆಗಿದ್ದಾರೆ. ಇವತ್ತು ಹೇಳ್ತೀನಿ, ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ಬೇಕು, ಅವ್ರಿಗೆ ಅವಕಾಶ ಕೊಡಬೇಕು, ಅವ್ರೊಂದ್ಸಲ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದೀವಿ. ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂತ 99 ಭಾಗ ಒಂದು ಅವಕಾಶ ಇದೆ. ಜನವರಿ 6 ಏನೋ ಗೊತ್ತಿಲ್ಲ, ಲಕ್ಕಿ ನಂಬರ್ ಶಾಸ್ತ್ರ ಏನಾರು ಕೇಳಿದಿರಾ ಸರ್? ಯಾಕಂದ್ರೆ ಅವರು ಹೇಳ್ತಾ ಇದ್ದಾರೆ ಅದು 6 ಮತ್ತು 9 ಇವೆರಡು ಅವರ ಸಂಖ್ಯಾ ಬಲ. ಜನವರಿ 6ಕ್ಕೆ ಸಿಎಂ ಆಗ್ತೀರಿ ಅಂತ ಯಾವ ಇಕ್ಬಾಲ್ ಹುಸೇನ್ ಮಾತು ನಂಬಕ್ ಹೋಗ್ಬೇಡಿ. ಅವನಿಗೆ ಚಟ, ಮಾತನ್ ಚಟ, ಅವನ ಮೇಲೆ ಆಕ್ಷನ್ ತಗೋಬೇಕು ಫಸ್ಟ್. ಇಕ್ಬಾಲ್ ಹುಸೇನ್ ಅವರು ಹೇಳ್ತಾರೆ ಜನವರಿ 6ಕ್ಕೆ ಸಿಎಂ ಆಗ್ತೀರಿ ಅಂತ ಯಾವ ಇಕ್ಬಾಲ್ ಹುಸೇನ್ ಮಾತು ನಂಬಕ್ ಹೋಗ್ಬೇಡಿ. ಅವನಿಗೆ ಚಟ, ಮಾತನ್ ಚಟ, ಅವನ ಮೇಲೆ ಆಕ್ಷನ್ ತಗೋಬೇಕು ಫಸ್ಟ್. ನಮ್ಮ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಹರೀಶ್, ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ್ಮೇಲೆ ಸ್ವಲ್ಪ ಎಲ್ಲ ಕ್ಲಿಯರ್ ಆಗ್ತಿದೆ ಅನ್ನೋ ಒಂದು ಸಂದರ್ಭ ಬಂದಿತ್ತು. ಆದ್ರೆ ಈಗ ಒಬ್ಬೊಬ್ಬ ನಾಯಕರು, ಯತೀಂದ್ರ ಒಂದ್ ಕಡೆ ಸ್ಟೇಟ್ಮೆಂಟ್ ಕೊಟ್ಟರು, ಇದೀಗ ಡಿ ಕೆ ಬಣದಿಂದ ಕೂಡ ಒಬ್ಬೊಬ್ಬರೇ ಮಾತನಾಡ್ತಿದ್ದಾರೆ. ಈಗ ಇಕ್ಬಾಲ್ ಹುಸೇನ್ ಹೇಳಿರೋದು 6 ಮತ್ತು 9 ಏನಿದೆ ಅದು ಲಕ್ಕಿ ನಂಬರ್ ಅಂತ. ಸೊ ಈಗ ಡಿ ಕೆ ಶಿವಕುಮಾರ್ ಕೂಡ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ, ಅದನ್ನೆಲ್ಲ ನೀವು ಸೀರಿಯಸ್ ಆಗಿ ತಗೊಳ್ಬೇಡಿ ಅಂತ. ಏನಾಗ್ತಿದೆ ಅಂತ ಇಕ್ಬಾಲ್ ಹುಸೇನ್ ಕ್ಲಾರಿಟಿ ಇಲ್ಲದೆ ಮಾತನಾಡ್ತಿದ್ದಾರೆ, ಅಥವಾ ಏನಾದರೂ ಡಿ ಕೆ ಅವ್ರನ್ನ ಮೆಚ್ಚುವಂಥ ಕೆಲಸನ, ಅಥವಾ ಅವ್ರ ಕೈಯಿಂದ ಏನಾದರೂ ಹೇಳಿಸಲಾಗ್ತಿದೆಯಾ ಅಂತ?
ಅವಿನಾಶ್, ಒಂದು ತಿಂಗಳ ಹಿಂದೆ ಸಿಎಂ ಡಿಸಿಎಂ ನಡುವಿನ ಅಧಿಕಾರ ಹಂಚಿಕೆಯ ಕಿತ್ತಾಟ ತಾರಕಕ್ಕೇರಿತ್ತು. ಹೈಕಮಾಂಡ್ ಮಧ್ಯಪ್ರವೇಶವನ್ನ ಮಾಡಿ ಎರಡು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳ ಆಯೋಜಿಸುವಂತೆ ಒಂದು ಸೂಚನೆ ನೀಡಿತ್ತು. ಆ ಹಿನ್ನೆಲೆಯಲ್ಲಿಯೇ ಎರಡು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಾಯಿತು. ಎಲ್ಲವೂ ಕೂಡ ಶಾಂತ ಆಯಿತು ಅನ್ನುವಂತಹ ನಿಟ್ಟಿನಲ್ಲಿ ವಾತಾವರಣ ನಿರ್ಮಾಣ ಆಗಿತ್ತು. ಮತ್ತೆ ಕದನ ವಿರಾಮವನ್ನು ಕೂಡ ಸಿಎಂ ಹಾಗೂ ಡಿಸಿಎಂ ಬಣದ ಶಾಸಕರಾಗಿರ್ಬೋದು, ನಾಯಕರಾಗಿರ್ಬೋದು ಘೋಷಣೆಯನ್ನ ಮಾಡಿದ್ರು. ಯಾವುದೇ ರೀತಿಯಾದಂತಹ ಬಹಿರಂಗ ಹೇಳಿಕೆಗಳನ್ನ ಇನ್ನು ಮುಂದೆ ಕೊಡೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ. ಹೀಗಾಗಿ ಸಿಎಂ ಕೂಡ ಹೇಳ್ತಿದ್ರು ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಆ ನಿರ್ಧಾರಕ್ಕೆ ಬದ್ಧ ಅನ್ನುವಂತಹದ್ದು. ಮತ್ತೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಿದ್ರು ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಆ ನಿರ್ಧಾರಕ್ಕೆ ಬದ್ಧ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಿದ್ರು. ಬೆಳಗಾವಿ ಅಧಿವೇಶನದ ಮೊದಲ ದಿನ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಂತ ಹೇಳಿಕೆ ಏನಿದೆ, ಇದು ಡಿ.ಕೆ. ಶಿವಕುಮಾರ್ ಬಣದ ನಾಯಕರನ್ನ, ಶಾಸಕರನ್ನ ಟ್ರಿಗರ್ ಮಾಡುವಂತೆ ಕಾಣ್ತಿರುವಂತಹದ್ದು. ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಂತ ಹೇಳಿಕೆ ಏನಿದೆ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ರು. ದೆಹಲಿಗೆ ಹೋಗಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೇಳ್ಕೊಂಡಿದ್ರು. ಆದರೆ ಹೈಕಮಾಂಡ್ ಒಪ್ಪಿಲ್ಲ. ಇದು ಯಾವುದೇ ರೀತಿಯಾದಂಥ ಸಿಎಂ ಬದಲಾವಣೆ ಇಲ್ಲ ಅನ್ನುವಂಥದ್ದನ್ನು ಹೈಕಮಾಂಡ್ ಹೇಳಿದೆ ಅನ್ನುವಂಥದ್ದನ್ನು ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದರು. ಇದು ಎಲ್ಲ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಬಣದ ಶಾಸಕರ ಆಕ್ರೋಶಕ್ಕೆ ಕಾರಣ ಆಯಿತು. ಅವರು ಕೂಡ ಸಭೆಗಳನ್ನು ಮಾಡಿದ್ರು ಬೆಳಗಾವಿಯಲ್ಲಿ. ನಂತರ ಒಂದೊಂದಾಗಿ ಹೇಳಿಕೆಗಳು ಬರ್ತಾ ಇರುವಂತಹದ್ದು. ಶಿವಗಂಗಾ ಬಸವರಾಜ್ ಅವರು ಕೊಟ್ಟರು, ಅದನ್ನ MLAಗಳು ನಿರ್ಧಾರ ಮಾಡ್ತಾರೆ, MLCಗಳು ನಿರ್ಧಾರ ಮಾಡಲ್ಲ ಸಿಎಂ ಆಯ್ಕೆ ವಿಚಾರವನ್ನ ಅನ್ನುವಂಥದ್ದು. ಮತ್ತೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಅನೇಕ ಶಾಸಕರುಗಳು ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಅದರಲ್ಲಿ ಇಕ್ಬಾಲ್ ಹುಸೇನ್ ಅವರು ಕೊಟ್ಟಿರ್ತಕ್ಕಂಥ ಕೌಂಟರ್ ಏನಿದೆ, ಜನವರಿ 6 ಅಥವಾ 9 ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಶಿವಕುಮಾರ್ ಅವರು, ಅದನ್ನ ತಪ್ಪಿಸಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿರುವಂಥದ್ದು. ಹೀಗಾಗಿ ಇದು ಬಣ ರಾಜಕೀಯ ಮತ್ತೊಮ್ಮೆ ತಾರಕಕ್ಕೆ ಹೋಗಿದೆ, ಕದನ ವಿರಾಮ ಉಲ್ಲಂಘನೆ ಆಗಿದೆ. ಈಗ ಮತ್ತೊಮ್ಮೆ ಹೈಕಮಾಂಡ್ ನಾಯಕರು ಇದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಇವತ್ತು ಎಲ್ಲ ಕಾಂಗ್ರೆಸ್ನ ನಾಯಕರು, ಘಟಾನುಘಟಿ ನಾಯಕರುಗಳು ದೆಹಲಿಯಲ್ಲಿರ್ತಾರೆ. ದೆಹಲಿಯಲ್ಲಿ ಒಂದು ಲಂಚ್ ಮೀಟಿಂಗ್ ಕೂಡ ನಡೆಯುತ್ತೆ, ಲಂಚ್ಗೆ ಎಲ್ಲರೂ ಕೂಡ ಸೇರ್ತಾರೆ. ಅಂತಹ ಸಂದರ್ಭದಲ್ಲಿ ಸಹಜವಾಗಿ ಚರ್ಚೆಗೆ ಬರುವ ಸಾಧ್ಯತೆ ಇದೆ. ಔಪಚಾರಿಕವಾಗಿ ಚರ್ಚೆ ಆಗದೆ ಇದ್ರೂ ಕೂಡ ಅನೌಪಚಾರಿಕವಾಗಿ ಒಂದಷ್ಟು ನಾಯಕರುಗಳು ಒಂದಷ್ಟು ವಿಷಯಗಳನ್ನು ಶೇರ್ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಸಿಎಂ ಕೂಡ ಇರ್ತಾರೆ, ಡಿಸಿಎಂ ಕೂಡ ಇರ್ತಾರೆ, ಜೊತೆಗೆ ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರುಗಳು, ಸಚಿವರುಗಳು, ರಾಜ್ಯದಿಂದ ಹೋಗಿರೋರು ಇರ್ತಾರೆ, ಜೊತೆಗೆ AICC ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು ಇರ್ತಾರೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಸೇರಿದಂತೆ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಇವತ್ತಿನ ಮಧ್ಯಾಹ್ನದ ಊಟದಲ್ಲಿ ಭಾಗಿಯಾಗ್ತಾರೆ. ಅಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಕರ್ನಾಟಕ ರಾಜಕೀಯದ ಬಗ್ಗೆ ಚರ್ಚೆ ಆಗೇ ಆಗುತ್ತೆ. ಕರ್ನಾಟಕ ರಾಜಕೀಯ, ಕಾಂಗ್ರೆಸ್ನಲ್ಲಿ ಆಗ್ತಿರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಕೂಡ ಅನೌಪಚಾರಿಕವಾದಂತಹ ಚರ್ಚೆ ಆಗುತ್ತೆ ಅನ್ನುವಂತಹದ್ದು ರಾಜ್ಯ ನಾಯಕರ ನಿರೀಕ್ಷೆ ಆಗಿದೆ. ಹಾಗಾಗಿ ಇವತ್ತು ಒಂದು ವೇಳೆ ಏನು ರಾಮಲೀಲಾ ಮೈದಾನದಲ್ಲಿ ವೋಟ್ ಚೋರಿಯ ಸಮಾವೇಶ ಮುಗಿದ ಮೇಲೆ ಅಧಿಕೃತವಾದಂತಹ ಸಭೆ ನಡೆದ್ರೂ ಕೂಡ ಅಚ್ಚರಿ ಇಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿವೆ. ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಆಗಿರುತ್ತೆ ಅನ್ನುವಂಥದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಹರೇಶ್.